ಹೆಲೋ ಎಲ್ರಿಗೂ ನಮಸ್ಕಾರ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾವು ಬಂದಿರುವಂಥದ್ದು ಯಾವ ಪ್ಲೇಸಪ್ಪ ಅಂತಂದರೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಸಾವಣದುರ್ಗ ಬೆಟ್ಟಕ್ಕೆ ಬಂದಿದ್ದೀವಿ. ಈ ಸಾವಣದುರ್ಗ ಏನಪ್ಪ ಅಂತಂದರೆ ಏಷ್ಯಾದ ಏಕಶಿಲಾ ಬೆಟ್ಟ, ಭಾರತದ ಅತ್ಯಂತ ಎತ್ತರವಾದ ಏಕಶಿಲಾ ಬೆಟ್ಟ. ಇದು ಏನಪ್ಪ ಅಂತಂದರೆ 4024 ಅಡಿ ಎತ್ತರವಾಗಿದೆ ಭೂಮಿಯಿಂದ. ಒಂದು ದೇವಸ್ಥಾನ ಇದೆ, ಯಾವುದಪ್ಪ ಅಂದರೆ ಸಾವಂಡಿ ವೀರಭದ್ರೇಶ್ವರ ದೇವಸ್ಥಾನ. ಇದು ಕೂಡ ವಿಜಯನಗರ ಕಾಲದಲ್ಲಿ ಸ್ಥಾಪನೆಯಾಗಿರುವಂಥ ಒಂದು ದೇವಸ್ಥಾನ. ಸೊ ಇದು ಹಿಂದೆ ನೋಡ್ತಾ ಇದ್ರಲ್ಲ ಬೆಟ್ಟ, ಇಲ್ಲಿ ಬಂದುಬಿಟ್ಟು 2 ಶಿಲೆಗಳಿದ್ದಾವೆ. ಒಂದು ವೈಟ್ ಶಿಲೆ, ಇನ್ನೊಂದು ಬ್ಲ್ಯಾಕ್ ಶಿಲೆ. ಬ್ಲ್ಯಾಕ್ ಶಿಲೆ ಏನಪ್ಪ ಅಂತಂದರೆ ಈ ಬೆಟ್ಟ ಬಂದುಬಿಟ್ಟು ಬ್ಲ್ಯಾಕ್ ಶಿಲೆ ನೋಡೋಕ್ಕೆ ಮಾತ್ರ ಆಕರ್ಷಣೀಯವಾಗಿದೆ. ವೈಟ್ ಶಿಲೆ ಅಂತಂದರೆ ಟ್ರೆಕ್ಕಿಂಗ್ ಮಾಡೋಕ್ಕೆ ಹೋಗುವಂಥ ದಾರಿ. ಇನ್ನೊಂದು ಏನಪ್ಪ ಅಂತಂದರೆ ಇದು ಬಂದುಬಿಟ್ಟು ವಿಜಯನಗರ ಕಾಲದಲ್ಲಿ ತುಂಬ ಮಹತ್ವ ಹೊಂದಿದ್ದಂಥ ಬೆಟ್ಟ ಇದು. ಸೊ ಅದ ನಂತರ ಇದು ಏನಪ್ಪ ಅಂತಂದರೆ 1791ರಲ್ಲಿ 3ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ, ಯುದ್ಧ ಮಾಡಿದ ನಂತರ ಇದು ಬ್ರಿಟಿಷರ ವಶ ಹೋಗುತ್ತೆ ಈ ಬೆಟ್ಟ. ಆವಾಗ ಏನಾಗುತ್ತೆ ಅಂತಂದರೆ ಟಿಪ್ಪು ಸುಲ್ತಾನ ಸೋತ ನಂತರ ಇದು ಬ್ರಿಟಿಷರ ವಶ ಹೋಗುತ್ತೆ. ಅದ ನಂತರ ಇದನ್ನು ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಕೋಟೆ ಮಾಡ್ಕೊತಾರೆ. ಇದನ್ನು ಕೋಟೆ ಮಾಡ್ಕೊಂಡ ನಂತರ ಈ ಬೆಟ್ಟ ಕಾಣಿಸುತ್ತಲ್ಲ ನಿಮಗೆ ಮೇಲೆ ಹೋಗ್ತಾ ಬನ್ನಿ, ನಿಮಗೆ ಹಾಗೆ ಹೋಗ್ತಾ ಹೇಳ್ಕೊಂಡು ಹೋಗ್ತೀನಿ ಇದ್ರ ಬಗ್ಗೆ. ಇದ್ರ ಮುಂಚೆ ಹಳೆ ಹೆಸರು ಬಂದುಬಿಟ್ಟು ಸಾವಂಡಿ ದುರ್ಗ ಅಂತ ಕರಿತಿದ್ರು. ಇದಕ್ಕೆ ಕಾಲಕ್ರಮೇಣವಾಗಿ ಬಂದುಬಿಟ್ಟು ಸಾವಣದುರ್ಗ ಅಂತ ಕರಿತಾವೆ. ಯಾಕಪ್ಪ ಸಾವಂಡಿ ದುರ್ಗ ಅಂತ ಕರಿತಿದ್ರು ಅಂತಂದರೆ, ಇಲ್ಲಿ ಸಾವಂಡಿ ವೀರಭದ್ರೇಶ್ವರ ದೇವಸ್ಥಾನ ಇದೆ. ಇಲ್ಲಿ ಬೆಟ್ಟದ ಮೇಲೆ, ಬೆಟ್ಟದ ಕೆಳಗಡೆನೂ ಇದೆ. ಸೊ ಇದು ಬಂದುಬಿಟ್ಟು ವಿಜಯನಗರದ ಆಳ್ವಿಕೆಯ ಕಾಲದಲ್ಲಿ ಸ್ಥಾಪನೆ ಮಾಡಿರುವಂಥ ಒಂದು ದೇವಸ್ಥಾನ. ಯಾವುದಪ್ಪ ಅಂತಂದರೆ ಸಾವಂಡಿ ವೀರಭದ್ರೇಶ್ವರ ದೇವಸ್ಥಾನ. ಬೆಟ್ಟದ ವಿಶೇಷತೆ ಏನಂದರೆ, ಈ ಬೆಟ್ಟಕ್ಕೆ ಬಂದ್ಬಿಟ್ಟು 2000 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ. ಸರಿಸುಮಾರು 1791ರಲ್ಲಿ 3ನೇ ಆಂಗ್ಲೋ ಮೈಸೂರು ಇದ್ದಾಗುತ್ತೆ. 3ನೇ ಆಂಗ್ಲೋ ಮೈಸೂರು ಇದ್ದಾಗ ಅವಾಗ ಯಾರು ಇರ್ತಾರೆ ಅಂದರೆ, ಯಾರು ಕಾರ್ನ್ವಾಲಿಸ್ ಅಲ್ವಾ, ಲಾರ್ಡ್ ಕಾರ್ನ್ವಾಲಿಸ್ ಮತ್ತು ಟಿಪ್ಪು ಸುಲ್ತಾನ್ ಮಧ್ಯೆ ಯುದ್ಧ ಆಗುತ್ತಲ್ಲ, ಆವಾಗ ಏನು ಮಾಡ್ತಾನೆಂದರೆ ಅಭೇದ್ಯವಾದ ಈ ಕೋಟೆನ, ಅಂದರೆ ಯಾರಿಗೂ ಭೇದಿಸೋಕ್ಕಾಗದೇ ಇರುವಂಥ ಕೋಟೆನ ಏನು ಮಾಡ್ತಾನೆ ಅಂದರೆ ತನ್ನ ಉಪಾಯದಿಂದ ಕೇವಲ ಸುತ್ತಮುತ್ತ ಪ್ರದೇಶನ ಒಂದೇ ದಿವಸದಲ್ಲಿ ಗೆಲ್ತಾನೆ ಅಂತ ಇತಿಹಾಸ ಹೇಳುತ್ತೆ. ಸೊ ಆವಾಗ ಟಿಪ್ಪು ಸುಲ್ತಾನ್ಗೆ ಸೋಲಿಸಿದ ಮೇಲೆ ತನ್ನ ಕೈ ವಶ ಮಾಡ್ಕೋತಾರೆ ಯಾರು, ಲಾರ್ಡ್ ಕಾರ್ನ್ವಾಲಿಸನು. ಸೊ ಹಾಗಾಗಿ ಈ ಕೋಟೆ ಅಷ್ಟೊಂದು ವಿಶೇಷತೆವಾಗಿತ್ತು. ಯಾಕಂದರೆ ಸುಮಾರು ವರ್ಷಗಳ ಕಾಲ ಅಂದರೆ ಈ ಕೋಟೆ ಶತ್ರುಗಳ ಕೈವಶ ಆಗಿರಲಿಲ್ಲ. ಸೊ 3ನೇ ಆಂಗ್ಲ ಮೈಸೂರು ಯುದ್ಧ ಆಗುತ್ತಲ್ಲ, ಆವಾಗ ಈ ಮೇಲೆ ಇರೋಕ್ಕಂಥ ಕೋಟೆನ ಶತ್ರುಗಳ ಕೈವಶ ಆಗುತ್ತಂತೆ ಇತಿಹಾಸ ಹೇಳುತ್ತೆ. ಇಲ್ಲಿನ ಆರಾಧ್ಯ ದೈವ ಅಂತ ಹೇಳ್ತಾರಲ್ವ, ಅವ್ರು ಬಂದ್ಬಿಟ್ಟು ಸಾವಂಡಿ ಶ್ರೀ ವೀರಭದ್ರೇಶ್ವರ ಒಂದು, 2ನೇದಾಗಿ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತೇಳಿ. ಅಂದರೆ ಈ ಬೆಟ್ಟ ಇದೆಯಲ್ಲ, ಈ ಬೆಟ್ಟದ ಅಕ್ಕಪಕ್ಕನೇ ಇದ್ದಾವೆ 2. ಸೊ ಈ ಬೆಟ್ಟಕ್ಕೆ ಬರೋಕ್ಕಿಂತ ಮುಂಚೆ ದೇವ್ರ ದರ್ಶನ ಮಾಡ್ಕೊಂಡು ನೀವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಬೋದು. ಸೊ ಬನ್ನಿ, ಇವಾಗ ನಾವು ಈ ಬೆಟ್ಟ ಹತ್ತ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿನ, ಕ್ಯೂರಿಯಾಸಿಟಿ ಇರುವಂಥ ಒಂದು ಸ್ಟೋರಿನ ನಿಮಗೆ ಪ್ರತಿಯೊಂದನ್ನು ಹಂತವಾಗಿ ಹೇಳ್ತಾ ಹೋಗ್ತೀವಿ. ಸೊ ಬನ್ನಿ ಮೇಲೆ ಹೋಗೋಣ. ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ಸಾವಂಡಿ, ಆಗಲೇ ಹೇಳ್ದಂಗೆ ಸಾವಂಡಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಅಂತೇಳಿ. ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಇದು ಬಂದುಬಿಟ್ಟು ವಿಜಯನಗರ ಆಳ್ವಿಕೆಯ ಕಾಲದಲ್ಲಿ ಸ್ಥಾಪನೆ ಆಗಿರುವಂಥ ಒಂದು ಮಂಟಪ ನೋಡಿ. ಸೊ ಇವಾಗ ಇದನ್ನು ಯಾವುದೂ ದುರಸ್ತಿ ಮಾಡಲ್ದೇ ತುಂಬ ಹಳೇದಾಗಿದೆ. ಸೊ ಹಂಗೆ ಬಿಟ್ಟಿದೆ, ಇಲ್ಲಿ ಕಟ್ಟಿಗೆ ಇಟ್ಟಿದ್ದಾರೆ. ದುರಸ್ತಿ ಮಾಡಿದರೆ ಚೆನ್ನಾಗಿರ್ತಿತ್ತು ನೋಡಿ. ಕೋಟೆನೇ ಇಲ್ಲೇ ಇದೆ. ಸೊ ಎಲ್ಲ ಬಿದ್ದೋಗಿದೆ. ನಗರ ಆಳ್ವಿಕೆಯ ಕಾಲದಲ್ಲಿ ಇದು ತುಂಬ ಮಹತ್ವವನ್ನು ಪಡೆದಿರುವಂಥ ಕೋಟೆಗಳಿವೆಲ್ಲ. ಬನ್ನಿ ತೋರಿಸ್ತೀನಿ ಹೆಂಗೆ. ಬೆಟ್ಟದ ಕೆಳಗೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಸೊ ಬನ್ನಿ ವೀರಭದ್ರೇಶ್ವರ ದೇವಸ್ಥಾನ ಒಳಗಡೆ ಹೋಗೋಣ. ವೀರಭದ್ರೇಶ್ವರ ದೇವಸ್ಥಾನದ ಒಳಗಡೆ. ಸೊ ಇದು ಆವಾಗಿನ ಕಾಲದಲ್ಲಿ ಅಂದರೆ ವಿಜಯನಗರ ಆಳ್ವಿಕೆ ಕಾಲದಲ್ಲಿ ಸ್ಥಾಪನೆ ಆಗಿರುವಂಥ ಒಂದು ದೇವಸ್ಥಾನ. ಇದಕ್ಕೆ ಬಂದುಬಿಟ್ಟು ಸಾವಂಡಿ ವೀರಭದ್ರೇಶ್ವರ ದೇವಸ್ಥಾನ ಅಂತಾರೆ. ಬಟ್ ಇವಾಗ ಸಾವನದುರ್ಗ ದೇವಸ್ಥಾನ, ವೀರಭದ್ರೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಸೊ ಬನ್ನಿ ಒಳಗಡೆ ಹೋಗೋಣ. ಕೆಳಗೆ ಈ ದೇವಸ್ಥಾನದ ಮುಂದ್ಗಡೆ ಆವಾಗಿನ ಕಾಲದಲ್ಲಿ ಅಂದರೆ ವಿಜಯನಗರ ಸಂಸ್ಥಾನದ ಆಳ್ವಿಕೆ ಕಾಲದಲ್ಲಿ ಇಲ್ಲಿ ತುಲಾಭಾರ ಮಾಡುವಂಥ ಜಾಗ ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ತುಲಾಭಾರ ಮಾಡ್ತಿದ್ರು. ಇದು ಕಂಬಗಳು ನೋಡಿ, ಇವಾಗಿಲ್ಲಿ ತುಲಾಭಾರ ಮಾಡಲ್ಲ, ಅವಾಗ ಮಾಡ್ತಿದ್ರು ಇಲ್ಲಿ. ಸೊ ಅದರಿಂದ ಮುಂದೆ ಬಂದರೆ ಇಲ್ಲೊಂದು ಕಂಬ ನೆಟ್ಟಿದ್ದಾರೆ. ಏನಂತಾರೆ, ಗರುಡು ಗಂಬ ಅಂತ ಹೇಳ್ತಾರಲ್ಲ, ಗರುಡು ಗಂಬ ನಿಂತಿಯಲ್ಲ ಅಂತ. ಇದೇ ನೋಡಿ ಗರುಡು ಗಂಬ ಅಂದರೆ. ಇತಿಹಾಸ ನೋಡ್ರಿ,
ಬಂದ್ಬಿಟ್ಟು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿ ಅಂತೇಳಿ. ಅಂದರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅಂದರೆ ವಿಷ್ಣುವಿನ ಅವತಾರ. ಸೊ ಇದು ನೋಡ್ತಾ ಇದ್ದಲ್ಲ ಎಕ್ಸಾಕ್ಟಾಗಿ ಸಾವಂದುರ್ಗ ಬೆಟ್ಟ ಇದೆಯಲ್ಲ ಅದರ ಪಕ್ಕನೇ ಇದೆ. ಸೊ ನೋಡಿ ಒಳಗಡೆ ದೇವಸ್ಥಾನ ನೀವು ನೋಡ್ಬೋದು. ಎದುರುಗಡೆ ಗರುಡಗಂಬ ಅಲ್ಲಿ ತೋರಿಸು, ಒಂದು ಕಡೆ ಮೇಲಲ್ಲಿ ಕೊನೆಗೆ ತೋರಿಸು. ಆ ಕಡೆ ಇದೆಲ್ಲ, ಆ ಕಡೆ ಬಂದುಬಿಟ್ಟು ವಿಷ್ಣು, ಮಧ್ಯದಲ್ಲಿ ಬಂದುಬಿಟ್ಟು ಲಕ್ಷ್ಮೀ ಉಗ್ರ ನರಸಿಂಹ, ಇಲ್ಲಿ ಕೊನೆಗೆ ಬಂದುಬಿಟ್ಟು ಕೃಷ್ಣ. ಅಂತೂ ಇಂತೂ ಮೇಲೆ ಹತ್ತಕತ್ತೀವಿ ನೋಡ್ರಿ ನಾವು. ನೋಡಿ ಬೆಟ್ಟ ಹೆಂಗೈತಿ ಸರ್? ಬೆಟ್ಟ ಅಂತ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ, ಹ್ಞೂ ಹೆಂಗಿರುತ್ತೆ ಅಂತ ಮೇಲೆ ಹೋದ್ಮೇಲೆ ಗೊತ್ತಾಗುತ್ತೆ. ಹೌದಾ? ನೋಡಿ ಕೆಳಗಡೆ ಹೆಂಗೆ ಕಾಣಿಸ್ತಾ ಇದೆಯಲ್ಲ. ಸೊ ಅದೊಂದು ಬಂದ್ಬಿಟ್ಟು ನಂದಿಗೋಪುರ ಅಂತ. ಇದು ಬಂದ್ಬಿಟ್ಟು ವಿಜಯನಗರ ಕಾಲದಲ್ಲಿ ಅದು ಸ್ಥಾಪನೆ ಮಾಡಿರೋಂಥ ಒಂದು ನಂದಿ. ಅದು ನಂತರ 1791ರಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ಮಧ್ಯೆ ಯುದ್ಧ ಆಗುತ್ತಲ್ವಾ. ಸೊ ಆ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸೋಲ್ತಾನೆ. ಆವಾಗ ಬ್ರಿಟಿಷರು ಗೆಲ್ತಾರೆ. ಗೆದ್ದ ನಂತರ ಇದೆಲ್ಲ ಬ್ರಿಟಿಷರ ಆಳ್ವಿಕೆಗೆ ಬರ್ತದೆ. ನೋಡಿ ಇಲ್ಲಿಂದ ಸರಿ ಸುತ್ತಗಡೆ ಬೆಟ್ಟ ತೋರಿಸ್ತೀನಿ. ಅಲ್ಲೊಂದು ಬೆಟ್ಟ ನೋಡಿ ಅದು ಹೆಂಗೈತೆ ಅಂತ. ಕಲ್ಲು ಮೇಲೆ ಕಲ್ಲಿಟ್ಟಿದ್ದಾರೆ, ಕಲ್ಲಿದೆ ಸರಿ, ಕಲ್ಲಿದೆ, ಕಲ್ಲು ಮ್ಯಾಗ ಮತ್ತೊಂದು ಕಲ್ಲು, ಆ ಕಲ್ಲು ಮತ್ತೊಂದು ಕಲ್ಲು, ಅದ್ರ ಮ್ಯಾಗ ಇನ್ನೊಂದು ಕಲ್ಲು. ಹಿಂಗಿದೆ ನೋಡಿ ಅದು. ಯಾವುದೋ ಮುಖ ಕಾಣಿಸ್ತಾ ಇದೆ ನೋಡಿ. ಯಾರ್ದೋ ಮುಖ ಕಣ್ಣಾಗ ಕಾಣಿಸ್ತಾ ಇದೆ. ನಿಜ ಗಾಂಧಿ ತಾತನ ಮುಖ ಇದ್ದಂಗೆ ಐತಿ. ನೋಡಿ ಗುಡ್ಡದ ಮೇಲೆ ಹೆಂಗೆ ಕಾಣಿಸ್ತಾ ಇದೆ ಎಲ್ಲ. ಹೇಳಿದ್ರೆ ಗೊತ್ತಾ ಏನಂತಂದರೆ, ಒಂದು ಬ್ಲ್ಯಾಕ್ ಕಲ್ಲು, ಇನ್ನೊಂದು ವೈಟ್ ಕಲ್ಲು ಅಂತ. ಈ ಯಾವುದು ಸಾವಣ ದುರ್ಗ ಬೆಟ್ಟದಲ್ಲಿ. ಸೊ ಇಲ್ಲಿ ನೋಡಿ ಇದೆಯಲ್ಲ ಬ್ಲ್ಯಾಕ್ ಕಲ್ಲಿದು. ಇದು ಫುಲ್ಲು ಬ್ಲ್ಯಾಕ್ ಕಲ್ಲಿನ ಶಿಖರ, ಫುಲ್ ಬ್ಲ್ಯಾಕ್ ಇದೆ. ಈ ಬೆಟ್ಟ ಹತ್ತಬೇಕಾದ್ರೆ ಇರೋ ಮಜಾ ಬೇರೆನೇ ಇದೆ. ನೋಡಿ ಇದು ಕಡ ಇದೆ, ಹಿಂಗೆ ಫುಲ್ ಕಡ ಇದೆ ಯಪ್ಪ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಈ ಸಾವಂದುರ್ಗ ಬೆಟ್ಟದಲ್ಲಿ 2 ವೆರೈಟಿ ಇದೆ. ಏನಂದರೆ ಏಕಶಿಲೆ ಬೆಟ್ಟ ಇದೆ ಅಂತ ಹೇಳಿದ್ರಲ್ಲ, ಆ ಏಕಶಿಲೆ ಬೆಟ್ಟದಲ್ಲಿ ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಆ ಏಕಶಿಲೆ ಬೆಟ್ಟದಲ್ಲೇ ಎರಡು ಬಣ್ಣ ಇದ್ದಾವೆ. ಅಂದರೆ ಒಂದು ಬಿಳಿ ಬಣ್ಣ, ಇನ್ನೊಂದು ವೈಟ್ ಬಣ್ಣ, ಸಾರಿ ಬ್ಲ್ಯಾಕ್ ಬಣ್ಣ. ಅಂದರೆ ಜನ ಟ್ರೆಕ್ಕಿಂಗ್ ಮಾಡೋದು ಯಾವ ಇದರಿಂದ? ವೈಟು. ಸೊ ಹಂಗಾಗಿ ಜನ ವೈಟ್ ಇದ್ದಿದ್ರನ್ನ ಟ್ರೆಕ್ಕಿಂಗ್ ಮಾಡ್ತಾರೆ. ಸೊ ಈ ಒಂದೇ ಶಿಲೆಯಲ್ಲಿ 2 ಬಣ್ಣಗಳು ನೀವು ನೋಡ್ಬೋದು ಈ ಒಂದು ಸಾವಂದುರ್ಗ ಬೆಟ್ಟದಲ್ಲಿ. ವಿಜಯನಗರ ಕಾಲದಲ್ಲಿ ಈ ಸಾವಂದುರ್ಗ ಬೆಟ್ಟ ಇರುತ್ತಲ್ಲ, ಈ ಸಾವಂದುರ್ಗ ಬೆಟ್ಟನ ರಕ್ಷಣೆ ಕೋಟೆಯಾಗಿ ಯಾವ ರೀತಿ ಬಳಸ್ಕೊತಾರೆ ಅಂದರೆ, ಇದೊಂದು ಆಯಕಟ್ಟಿನ ಎತ್ತರವಾದ ಪ್ರದೇಶದಲ್ಲಿ ಇರ್ತದೆ. ಸೊ ಆಯಕಟ್ಟಿನ ಎತ್ತರವಾಗಿ ಪ್ರದೇಶದಲ್ಲಿ ಇರೋದ್ರಿಂದ ಇದೇನು ಗೊತ್ತಾ, ನಮ್ಮ ಭಾರತದ ಇತಿಹಾಸನ ತೆಗೆದು ನೋಡಿದಾಗ ಪ್ರತಿಯೊಬ್ಬರು ರಾಜ್ಯ ಆಡಳಿತ ಮಾಡಿರೋದು ಒಂದು ಡಿಫೆನ್ಸ್ ಅಂದರೆ ರಕ್ಷಣಾ ದೃಷ್ಟಿಯಿಂದ ಎತ್ತರವಾದ ಪ್ರದೇಶದಲ್ಲಿ ಕೋಟೆಯನ್ನು ಕಟ್ಕೊಂಡಿರ್ತಾರೆ. ಯಾಕೆ ಗೊತ್ತಾ? ಮೇಜರ್ ರೀಸನ್ನು, ಬೇರೆ ಯಾರು ಅಕ್ಕಪಕ್ಕ ರಾಜ್ಯರು ಅಷ್ಟು ಈಸಿಯಾಗಿ ಬಂದು ನಮಗೆ ಸೋಲಿಸ್ಬಾರ್ದು ಅನ್ನೋ ಉದ್ದೇಶ ಅಲ್ವಾ. ಹಾಗಾಗಿ ಇಲ್ಲೂ ಏನು ಮಾಡ್ತಾರೆ ಅಂದರೆ, ಸಾವಂದುರ್ಗ ಅನ್ನೋಂಥ ಬೆಟ್ಟದಲ್ಲಿ ಮೇಲೆ ಯಾರು ವಿಜಯನಗರದ ಸಾಮ್ರಾಜ್ಯದ ಕಾಲದಲ್ಲಿ ಆ ಬೆಟ್ಟ ಇದೆಯಲ್ಲ, ಬೆಟ್ಟದ ಮೇಲೆ ಕೋಟೆ ಕಟ್ಕೊಂಡಿರ್ತಾರೆ. ಆ ಕೋಟೆ ಇಲ್ಲೇ ಇದೆ ನೋಡು. ಆ ಕೋಟೆ ನಿಮ್ಗೆ ತೋರಿಸ್ತೀನಿ ನೋಡಿ. ಅಲ್ಲಿ ಇದು ಸುತ್ತಮುತ್ತಲ ಕೋಟೆ ಇದೆ ನೋಡು. ಅಲ್ಲಿ ಹಿಂದ್ಗಡೆ ಇದೆಯಲ್ಲ, ನಾವು ಅಲ್ಲಿ ಹತ್ತಿದ್ದು ಅದು ಹಿಂದ್ಗಡೆ ಅದು ಕೋಟೆ ಗೋಡೆ ಇದು. ಹಾಗಾಗಿ ಏನು ಮಾಡ್ತಿದ್ರು ಅಂದರೆ, ಮೇಲೆ ಒಂದು ಇದು ಮಾಡಿಕೊಂಡು ಕೋಟೆಯನ್ನು ರಕ್ಷಣಾ ದೃಷ್ಟಿಯಿಂದ ಕಟ್ಕೋತಿದ್ರು. ವಿಜಯನಗರ ಕಾಲದಲ್ಲಿ ಏನು ಮಾಡ್ತಾರೆ ಅಂದರೆ, ಕಟ್ಕೊಂಡ್ಬಿಟ್ಟು ಹಾಗೆ ಕಾಲಕ್ರಮೇಣ ಬರ್ತಾ ಆಳ್ವಿಕೆ ಮಾಡ್ತಾ ಟಿಪ್ಪು ಸುಲ್ತಾನ ಆಳ್ವಿಕೆ ಬರ್ತದೆ. ಟಿಪ್ಪು ಸುಲ್ತಾನನ ಆಳ್ವಿಕೆ ಕಾಲದಲ್ಲಿ ಅವಾಗ ಏನು ಮಾಡ್ತಾರೆ ಅಂದರೆ, ಈ ಕೋಟೆನ ಇನ್ನೂ ಬಲಪಡಿಸ್ಕೊತಾನೆ ಅಂದರೆ ಅಭಿವೃದ್ಧಿ ಪಡಿಸ್ಕೊತಾನೆ ಒಂದು ಡಿಫೆನ್ಸ್ ರಕ್ಷಣಾ ದೃಷ್ಟಿಯಿಂದ. ಅವಾಗ ಏನು ಮಾಡ್ತಾನೆ ಅಂದರೆ, ಸ್ಟಾರ್ಟಿಂಗಿಂದ ದಿ ಎಂಡ್ ಪಾಯಿಂಟ್ವರೆಗೂ ಈ ಕೋಟೆ ಹೆಂಗಿದೆ ಅಂದರೆ, ಸುತ್ತಮುತ್ತ ಯಾವ ಕಡೆಯಿಂದನೂ ಹತ್ತಕ್ಕಾಗಲ್ಲ. ಒಂದೇ ಒಂದು ಜಾಗ ಇರೋದಂದರೆ ಆ ದೇವಸ್ಥಾನ ಭಾಗ ಇದೆಯಲ್ಲ, ಆ ಕಡೆಯಿಂದ ಮಾತ್ರ ಹತ್ತಕ್ಕಾಗುತ್ತೆ. ಬೇರೆ ಕಡೆಯಿಂದ ಹತ್ತಕ್ಕೆ ಸಾಧ್ಯನೇ ಇಲ್ಲ. ನೀವು ನೋಡ್ಬೋದು, ಹಿಂದ್ಗಡೆ ತೋರಿಸ್ತೀನಿ ನೋಡಿ, ಈ ಥರ ಇದೆಯಲ್ಲ, ಹಿಂದ್ಗಡೆಯಿಂದ ಹತ್ತಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಕೋಟೆ ಬಹು ವರ್ಷಗಳವರೆಗೂ ಬೇರೆ ರಾಜ್ಯರ ಒಂದು
ಇದು ಆಗಿರಲಿಲ್ಲ, ದಿನಕ್ಕೆ ಹೋಗಿರಲಿಲ್ಲ. ಎಲ್ಲೆಲ್ಲ ಏನು ಮಾಡಿದ್ದಾರೆ ಅಂದರೆ ಕಲ್ಲು ಕೊರೆದಿದ್ದಾರೆ. ಕಲ್ಲು ಕೊರೆದು ನೀರನ್ನ ಸ್ಟೋರ್ ಮಾಡೋಕೆ ಮಾಡಿದ್ದಾರೆ. ಅಂದರೆ ಉದ್ದೇಶಪೂರ್ವಕವಾಗಿ ಇಂಟೆನ್ಷನಲಿ ಏನು ಮಾಡಿದ್ದಾರೆ ಅಂದರೆ ಕಲ್ಲು ಕೊರೆದು ಅವನ್ನ ನೀರು ಸ್ಟೋರ್ ಮಾಡೋಕೆ ಮಾಡಿದ್ದಾರೆ. ನಿಮ್ಗೆ ತೋರಿಸ್ತೀನಿ ಬನ್ನಿ ಇವಾಗ. ನೀರು ಅದ್ರಲ್ಲಿ ಕಮಲ್ ಬೇರೆ ಇದೆ ನೋಡಲಿ. ಅಬ್ಬಬ್ಬಾ ಅದ್ಭುತ ತೋರಿಸ್ತೀನಿ ಬನ್ನಿ. ಏನು ಗೊತ್ತಾ, ನೀರು ಸ್ಟೋರ್ ಇದೆ, ಅದ್ರಲ್ಲಿ ಕಮಲ್ ಅದಿರ್ಬೋದು. ಹೇಳಿಲ್ಲ ಹೇಳಿ, ಹಾವು ಇವಿದ್ರೆ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಅದ್ಭುತ ಇದು ನೋಡಿ. ಅಲ್ಲಿ ಮೇಲೆ ಬೆಟ್ಟ, ಸಾವಂದ್ರಗ ಬೆಟ್ಟ. ಇಲ್ಲಿ ಬಂದರೆ ಹಾಯ್, ಇವಾಗ ನಾನು ಕಮಲದ ಹೂ ಕೀಳಕ್ಕೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಯಪ್ಪ ಯಪ್ಪ ಹಾವು ಗಿವಿತ್ತಂದ್ರೆ ಬಂದು ಹಿಡ್ಕೊಂತಾರೆ, ಹೇಳ್ತೀನಿ ನಿನಗೆ. ಅಷ್ಟೇ ನನ್ನ ಕತೆ. ಕಮಲದ ಹೂ ನೋಡಿಲಿ, ಕಮಲದ ಹೂ ನೋಡಿಲಿ, ಸಕ್ಕತ್ತಾಗೈತಿಲ್ಲ ಮರೆಯ. ಕೇಳಿ ಕೆಳಗಿಂದ ಪೂರ್ತಿ ಇರ್ತದ. ಮತ್ತೆ ಕಮಲದ ಹೂ ನೋಡಿಲಿ. ಕಮಲದ ಹೂ ಅಲ್ಲಿ ಎಷ್ಟೇ ಪ್ರಯತ್ನ ಪಟ್ರಲ್ಲಿ ಬರಲಿಲ್ಲಲ್ಲ. ತೋರ್ಸ್, ಇದು ನಾನು ಸಾಹಸ ಮಾಡಿದ್ದೆ, ದೊಡ್ಡ ಸಾಹಸ. ನೋಡಿ ಕಮಲದ ಹೂ ನೋಡಿ, ಚೆನ್ನಾಗೈತಲ್ಲ. ಇಂಥ ನಾವು ಸಾವಂತದುರ್ಗದ ಬೆಟ್ಟಕ್ಕೆ ಬಂದ್ಬಿಟ್ಟು ಬೆಟ್ಟದಲ್ಲಿ ಕಮಲದ ಹೂ ನೋಡ್ತಾ ಇದ್ದೀವಿ. ಅದು ಕಮಲದ ಹೂ ಕಿತ್ಕೊಂಡು, ಇದು ದೇವರಿಗೆ ತುಂಬ ಇಷ್ಟವಾದ ಪ್ರಿಯವಾದ ಹೂ ಅಂತೆ. ಅದಕ್ಕೆ ನೋಡಿ ಮೇಲೆ ಇಲ್ಲಿ ಬಂದು ವ್ಯೂ ನೋಡಿದ್ರೆ ಅದ್ಭುತದಲ್ಲಿ ಅದ್ಭುತ ಅಂತಲ್ಲ. ನೀವು ನೋಡ್ಬೋದು, ನೀವು ನೋಡ್ತಾ ಇದ್ದಾರಲ್ಲ ಈ ಸಾವಂತದುರ್ಗ ಬೆಟ್ಟದಲ್ಲಿ ಇನ್ನೊಂದು ಅದ್ಭುತ ತೋರಿಸ್ತೀನಿ ನೋಡಿ. ಇದೇನು ಗೊತ್ತಾ, ಇದೇನು ರೌಂಡ್ ಶೇಪ್ ಕಾಣಿಸ್ತಾ ಇದೆಯಲ್ಲ, ಇದನ್ನು ಉದ್ದೇಶಪೂರ್ವಕ ಅಂದರೆ ಮ್ಯಾನ್ಯುವಲಿ ಮನುಷ್ಯರು ಏನು ಮಾಡಿದ್ದಾರೆ ಅಂದರೆ ನೀರನ್ನ ಸ್ಟೋರ್ ಮಾಡೋಕ್ಕೆ ಕೊರೆದು, ಮಳೆ ನೀರಿನಲ್ಲಿ ಸ್ಟೋರ್ ಮಾಡೋಕ್ಕೆ ಕೊರೆದಿರೋಕ್ಕಂಥ ಒಂದು ಬಾವಿ ಥರ ಇದೆ ಅಲ್ವಾ. ಸೊ ನೋಡ್ಬೋದು, ಇದು ಯಾವುದು ಸಿಡ್ಲು ಪಡ್ಲು ಬಿದ್ದು ಇದು ಆಗಿರೋಂಥಲ್ಲ. ಮ್ಯಾನ್ಯುವಲಿ ಬೆಟ್ಟದಲ್ಲಿ ಹಳೆಯ ಕಾಲದಲ್ಲಿ ನೀರು ಸ್ಟೋರ್ ಮಾಡೋಕ್ಕೆ ಇದೊಂದು ಮಾಡಿರೋಕ್ಕಂಥ ಒಂದು ವ್ಯವಸ್ಥೆ ಇದು. ಇವಾಗೇನು ಗೊತ್ತಾ, ಮಳೆ ನೀರಿಂದ ನೀರನ್ನು ಸ್ಟೋರ್ ಆಗಿ ಒಳಗಡೆ ಯಾವ ಹೂವು ಅದು, ಕಮಲದ ಹೂವನ್ನು ಬೆಳೆದಿದ್ದಾವೆ. ನೋಡಿ ಎಷ್ಟೊಂದು ಅದ್ಭುತ ಆಗಿದೆ ನೋಡಿ. ಇದರಲ್ಲಿ ಯಾರೋ ಕಮಲದ ಹೂವಿನ ಗಿಡ ಹಚ್ಚಿದ್ದಾರೆ. ಸೊ ಆವಾಗಿನ ಕಾಲದಾಗ ಬ್ರಿಟಿಷರ ಕಾಲದಾಗ ಏನು ಮಾಡಿದ್ದಾರೆ, ಇದನ್ನು ಕೆಳಗಿನ ನೀರು ತೊಗೊಂಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಕಲ್ಲು ಕೊರೆದಿದ್ದಾರೆ. ಮಳೆ ನೀರು ಇಲ್ಲೇ ಶೇಖರಣೆ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಸಖತ್ತಾಗಿ ಕೊರೆದಿದ್ದಾರೆ. ನೀರು ಇದೆ ಇವಾಗ, ಅದರಲ್ಲಿ ಕಮಲದ ಹೂ ನೋಡಿ, ಕಮಲದ ಗಿಡ ಹಾಕಿದ್ದಾರೆ. ಇವಾಗ ಕಮಲದ ಹೂ ಬಿಟ್ಟಿದ್ದಾವೆ. ನಾನೊಂದು ಹೂ ಕಿತ್ಕೊಂಡೆ ಇಲ್ಲಿ. ಬನ್ನಿ, ನೀವು ನೋಡ್ತಾ ಇದ್ದೀರಲ್ಲ ಮುಂದೆ. ಸೊ ಅಲ್ಲಿ ಕಟ್ಟಿದ್ದಾರೆ ನೋಡಿ ಕೋಟೆ. ಅದು ಫುಲ್ ಅಲ್ಲೆಲ್ಲ ಕೋಟೆ ಕಟ್ಟಿದ್ದಾರೆ. ಕೋಟೆ ಯಾಕೆ ಕಟ್ಟಿದ್ದಾರೆ ಹೇಳು? ಅಲ್ಲೊಂದು ಬಾಗಿಲಿತ್ತು ನೋಡಿ. ಅಲ್ಲೊಂದು ಬಾಗಿಲಿದೆ ಅಲ್ಲಿ. ಸೊ ಈ ಕೋಟೆ ಯಾಕೆ ಕಟ್ಟಿದ್ದಾರೆ ಹೇಳಿ? ಸನ್ಸೆಟ್ ಹೆಂಗೆ ಆಗ್ತಾ ಇದೆ, ಸನ್ಸೆಟ್ ನೋಡೋಕ್ಕೆ ಎಲ್ಲೆಲ್ಲವರು ಇಲ್ಲಿ ಬರ್ತಾರಂತೆ ನೋಡೋಕ್ಕೆ. ನೀವು ನೋಡಿ, ನೀವು ತೋರಿಸ್ತಾ ಇದ್ದೀವಿ ಸನ್ಸೆಟ್ಟು. ಇಲ್ಲಿ ಸನ್ಸೆಟ್ ಆಗ್ತಾ ಇದೆ. ಇವಾಗ ಟೈಮ್ ಎಷ್ಟಾಗಿದೆ? ನಾ ಪಾರ್ಟಿ ಮಾಡ್ತೀನಿ ಅಂದಿ ಇಲ್ಲೇ 5:58. ಇಲ್ಲೇ ಪಾರ್ಟಿ ಇಲ್ಲಿ ನೋಡಿ ನಮ್ಮ ಸರು ಪಾರ್ಟಿ ಸನ್ಸೆಟ್ ನೋಡ್ಕೊಂತ ಅಲ್ಲಿ ನೋಡಿ ಏನು ತಿಂತವ್ರೆ, ಕುರ್ಕುರಿ ಮತ್ತೆ ಪಾರ್ಟಿ ಇದೆ ರೀ ನಮ್ದು ಇವತ್ತಿಲ್ಲಿ. ಇಲ್ಲೇ ನೀರಿದಾವೆ ಬೇಕಾದ್ರೆ ನೋಡಿ, ಇಲ್ಲೇ ನೀರಿದೆ, ಇಲ್ಲೇ ಬೆಟ್ಟ ಇದೆ, ಸಾವಣದುರ್ಗ ಬೆಟ್ಟ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ನಮ್ಮ ಸರ್ ಅವರೇ ಇವಾಗ ರಾಜರು. ಸೊ ಹಿಂದ್ಗಡೆ ಒಂದು ರಕ್ಷಣಾ ಗೋಡೆ ಕಟ್ಟಿದ್ದಾರೆ. ಸೊ ಯಾಕೆ ಕಟ್ಟಿದ್ದಾರೆ ಅಂತ ಕೇಳಿದರೆ, ಯಾಕಂದರೆ ಅಲ್ಲಿ ಮೇಲಿತ್ತಲ್ವ, ಮೇಲೆ ಇರೋದೇ ಕೋಟೆ. ಸೊ ಈ ಚಿತ್ರದುರ್ಗದಲ್ಲಿ ಹೆಂಗೆ 7 ಸುತ್ತಿನ ಕೋಟೆ ಕಟ್ಟಿದ್ದಾರಲ್ವ, ಸೊ ಆ ಪರ್ಪಸ್ಸು, ಆ ಇಂಟೆನ್ಷನ್ ಇಟ್ಕೊಂಡು ಭಾರತದಲ್ಲಿ ನೀವು ಎಲ್ಲೇ ಹೋದ್ರಿ ಕೋಟೆ ಇರುತ್ತಲ್ಲ, ಆ ಕೋಟೆ ಸುತ್ತಮುತ್ತಲು ಭದ್ರತೆಯ ದೃಷ್ಟಿಯಿಂದ ಹಳೆಯ ಕಾಲದಲ್ಲಿ ಕೋಟೆನ ಕಟ್ತಿದ್ರು. ಆವಾಗ ಕಟ್ಟಿರುವಂಥ ಕೋಟೆನ ಇನ್ನೂ ಸಮೇತ ಅದನ್ನು ನೋಡ್ಬೋದು ನೀವು. ಅಲ್ಲಿದೆಯಲ್ಲ, ಅಲ್ಲಿ ಒಂದು ಡೋರ್ ಇದೆ, ಒಂದು ಬಾಗಿಲಿದೆ ಎಂಟ್ರೆನ್ಸ್ಗೆ. ಹಿಂಗೆ ಇದು ಕೋಟೆ ಇದೆಯಲ್ಲ, ಕೋಟೆ ಸುತ್ತಮುತ್ತ ಫುಲ್ಲು ಸರೌಂಡಿಂಗು ಒಂದು ರೌಂಡನ್ನ ಕೋಟೆ ಕಟ್ಟಿದ್ದಾರೆ, ಗೋಡೆ ಕಟ್ಟಿದ್ದಾರೆ. ಇಲ್ಲಿ ಇದು ಸಾವಣದುರ್ಗದಲ್ಲಿ 2 ಗುಡ್ಡ ನೋಡ್ತೀರಾ ನೀವು. ಒಂದು ಬಿಳಿ ಗುಡ್ಡ, ಇನ್ನೊಂದು ಕರಿಗುಡ್ಡ. ಸೊ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಬಂದುಬಿಟ್ಟು ಕರಿಗುಡ್ಡ. ಸೊ ಇಲ್ಲಿ ನಾವು ನಿಂತಿದ್ದೀವಲ್ಲ, ಇದು ಬಿಳಿ ಗುಡ್ಡ. ಇದು ಟ್ರೆಕ್ಕಿಂಗ್ ಮಾಡೋಕ್ಕೆ ಯೋಗ್ಯವಾಗಿರುವಂತಹ ಬೆಟ್ಟ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಸೊ ಅಲ್ಲಿ ಆ ಬೆಟ್ಟದ ಮೇಲೆ ಹೋದರೆ, ಅಲ್ಲಿ ಫುಲ್ ಮೇಲೆ ಹೋದರೆ ನಿಮಗೆ ಒಂದು ನಂದಿ ಕಾಣಿಸುತ್ತೆ. ನಂದಿ ಆವಾಗ ಯಾರು ಕಟ್ಟಿರೋದಂತಂದರೆ ಗೋಪುರ ಅಲ್ಲಿದೆ. ಸೊ ಅಲ್ಲಿ ತನಕ ಇವಾಗ ಬಿಡೋದಿಲ್ಲ. ಯಾಕಪ್ಪ ಅಂತಂದರೆ ಅದು ಲಾಸ್ಟ್ ಅಲ್ಲಿ ತುಂಬ ಡೇಂಜರಸ್ ಇದೆ ಅಂತ ಹೇಳ್ಬಿಟ್ಟು ಬಿಡೋದಿಲ್ಲ. ಇಲ್ಲಿ ಏನಪ್ಪ ಅಂತಂದರೆ 2-3 ವರ್ಷದ ಹಿಂದೆ
ಈ ಡಿಸೆಂಬರ್ ಬಂದರೆ 3 ವರ್ಷ ಆಗುತ್ತಂತೆ. ಒಬ್ಬರು ಕಾಲು ಜಾರ ಬಿಟ್ಟು ಸತ್ತು ಹೋಗಿದಾರಂತೆ. ಸೊ ಆ ಕಾರಣಕ್ಕೆ ಅಲ್ಲಿ ಮೇಲೆ ಯಾರನ್ನೂ ಬಿಡೋದಿಲ್ಲ. ಸೊ ನಾವು ಬಂದಿರೋದು ಇಲ್ಲಿ ತನಕ ಅಷ್ಟೇ, ಇಲ್ಲಿ ತನಕ ಲಾಸ್ಟು. ಸೊ ಬನ್ನಿ ನೋಡೋಣ. ಇನ್ನೊಂದು ಏನು ವಿಶೇಷ ಅಂತಂದರೆ ಈ ಬೆಟ್ಟದ ಮೇಲೆ ಕುರಿ ಕಾಯ್ತಾ ಇದ್ದಾರೆ. ಕುರಿಗಳು ನೋಡಿರಿ ಇಲ್ಲಿ ಹೆಂಗೆ ಕುರಿಗಳು ಇದು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಕುರಿಗಳು ಬಿಟ್ಕೊಂಡು ಬಂದಿದ್ದಾರೆ. ಈ ಕುರಿಗಳ ಜೊತೆ ಈಗ ನಾವು ಇಳ್ಕೊಂಡು ಹೋಗ್ತಾ ಇದ್ದೀವಿ ಬೆಟ್ಟನ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಒಂದು ಮೆಟ್ಲಿಲ್ಲ. ಸೊ ಹಿಂಗೆ ಗುಡ್ಡ ಹತ್ಕೊಂಡು ಹೋಗ್ತಾ ಇರಬೇಕು. ಏನಾದ್ರು ಕಾಲು ಜಾರಿದ್ರೆ ಕೈಲಾಸ ಅಂತಾರೆ ನೋಡಿ, ಹಾಗೆ ಅಲ್ಲಿ ತನಕ ಒಂದು ಮೆಟ್ಲಿಲ್ಲ. ನೋಡಿ ಮೆಟ್ಲಿಲ್ಲ, ಹಿಂಗೆ ಗುಡ್ಡ ಹತ್ತ ಹಿಂಗೆ ಹೋಗ್ಬೇಕು, ಇಳಿತಾನೆ ಹಿಂಗೆ ಹೋಗಬೇಕು. ನೋಡಿ ಇಲ್ಲಿ ಬೆಟ್ಟ ಇದು ಹೆಂಗಿದ್ದೆ ಅಂತ. ಇದೆಲ್ಲ ಕರಿಶಿಲೆ ಅಂತೆ, ಕರಿಕಲ್ಲು ಬೆಟ್ಟ. ನೋಡಿ ಸುತ್ತಗಟ್ಟೆ ಹೇಗಿದೆ. ಇದು ಬಂದ್ಬಿಟ್ಟು ಅನಿಸ್ತಾ ನಿಮಗೆ ಬೆಟ್ಟ ಹತ್ತಿದ ಮೇಲೆ, ಟ್ರೆಕ್ಕಿಂಗ್ ಮಾಡಿದ್ಮೇಲೆ ಹೆಂಗಿದೆ? ಎಲ್ರಿಗೂ ಏನು ಹೇಳೋಕೆ ಇಷ್ಟಪಡ್ತೀರಾ? ಎಲ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರ ಅಂದರೆ, ನಿಮ್ಗೆ ಏನಾದರೂ ರಜೆ ಇರುತ್ತಲ್ವ, ಮನೇಲಿ ಬಿದ್ಕೊಂಡು ಇದಕ್ಕೆ ಸಾಯ್ತೀರಾ, ಬರ್ರಿ ಬೆಳಗ್ಗೆ ಬೇಗ ಬರ್ರಿ. ಬೆಳಗ್ಗೆ ಬೇಗ ಎದ್ದು ಈ ಪ್ಲೇಸಿಗೆ ಬಂದರೆ ಆಧ್ಯಾತ್ಮಿಕತೆ ಅಂದರೆ ದೇವರ ದರ್ಶನವೂ ಆಗುತ್ತೆ, ದೇವರ ಆಶೀರ್ವಾದ ಕೊಡ್ತಾನೆ. ನೀವು ಟ್ರೆಕ್ಕಿಂಗ್ ಮಾಡಿದ್ರೆ ನೀವು ಹೆಲ್ದಿಯಾಗೂ ಇರ್ತೀರಾ, ಆ್ಯಕ್ಟಿವ್ ಆಗಿ ಇರ್ತೀರಾ, ಗೊತ್ತಿರಲಾರ್ದ ವಿಚಾರಗಳು ಗೊತ್ತಾಗ್ತವೆ, ಇತಿಹಾಸ ತಿಳ್ಕೊತೀರಾ. ಸೊ ಹಂಗಾಗಿ ಮನೇಲಿ ಏನು ಬಿದ್ಕೋತೀರಾ, ಬನ್ನಿ ಒಳ್ಳೊಳ್ಳೆ ಪ್ಲೇಸ್ ಅದು ಟ್ರೆಕ್ಕಿಂಗ್ ಮಾಡಿ, ಆ ಪ್ಲೇಸ್ನ ಬಂದು ಎಕ್ಸ್ಪ್ಲೋರ್ ಮಾಡಿ, ಆ ಪ್ಲೇಸ್ ಬಗ್ಗೆ ನೀವು ತಿಳ್ಕೊಳ್ಳಿ, 4 ಜನಕ್ಕೆ ತಿಳಿಸಿ. ಐತಿಹಾಸಿಕ ಪ್ಲೇಸ್ಗಳನ್ನ ಬಂದು ಪ್ಲಾಸ್ಟಿಕ್ ಹಾಕ್ದ ಅದು ಹಾಕ್ನ ಇದು ಹಾಕ್ನ ಎಲ್ಲ ಹೋಲ್ಸೆ ಎಬ್ಬಿಸ್ಬೇಡಿ. ಸೊ ಚೆನ್ನಾಗಿ ಇಟ್ಕೊಳ್ಳಿ. ದುರ್ಗ ಅಂತೂ ಒಳ್ಳೆ ಒನ್ ಡೇ ಪಿಕ್ನಿಕ್ ಅಥವಾ ಟ್ರೆಕ್ಕಿಂಗ್ ಅಂತ ಹೇಳಿ ಮಾಡಿಸಿರೋಂಥ ಪಾಯಿಂಟು. ಸೊ ಅಷ್ಟೇ ಡೇಂಜರ್ ಇದೆ, ಸರಿನಾ? ಅಂದರೆ ಇದು ಟ್ರೆಕ್ಕಿಂಗ್ ಪಾಯಿಂಟ್ ಇರೋದರಿಂದ ಈ ಟ್ರೆಕ್ಕಿಂಗ್ ಎಕ್ವಿಪ್ಮೆಂಟ್ ಏನೇನು ಬೇಕಾಗಿರ್ತಾವಲ್ಲ, ಒಳ್ಳೆ ಶೂ, ಆಮೇಲೆ ಟ್ರೆಕ್ಕಿಂಗ್ ಏನೇನು ಬೇಕಾಗಿರೋ ಪ್ರತಿಯೊಂದನ್ನು ನೀವು ವೇರ್ ಮಾಡ್ಕೊಂಡು ಬನ್ನಿ. ಸೊ ಇಲ್ಲಿ ಬಂದುಬಿಟ್ಟು ನೀವು ಸುಮ್ಮನೆ ಜೀವ ಹಾನಿ ಮಾಡ್ಕೊಳ್ಳೋದು ಬೇಡ. ಸೊ ಹಂಗಾಗಿ ಒಳ್ಳೆ ಪಾಯಿಂಟ್ ಇದೆ, ಒಳ್ಳೆ ಧಾರ್ಮಿಕ ಸ್ಥಳ ಇದೆ, ಪ್ರೇಕ್ಷಣೀಯ ಸ್ಥಳ ಇದೆ, ದೇವಸ್ಥಾನ ಇದೆ, ಅಡ್ವೆಂಚರಸ್ ಇದೆ, ಎಲ್ಲನೂ ಇದೆ. ಸೊ ಹಂಗಾಗಿ ಅಂದರೆ ಒಂದು ರಾಜ್ಯಭಾರ ಆಳ್ವಿಕೆ ಏನು ಮಾಡಿದ್ರಲ್ಲ, ಪ್ರತಿಯೊಂದೂ ಕೋಟೆಯಿಂದ ದೇವಸ್ಥಾನದಿಂದ ಎಲ್ಲನೂ ಇದೆ. ಸೊ ಹಂಗಾಗಿ ನಿಮ್ಗೆ ಏನಾದರೂ ಟೈಮ್ ಸಿಕ್ಕಿದರೆ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಬನ್ನಿ. ಸಣ್ಣ ಮಕ್ಕಳಿಗೆ ಕ್ಯಾರಿ ಮಾಡಿ ತೊಗೊಂಡು ಹೋಗೋಕ್ಕಾಗಲ್ಲ. ಸೊ ಫ್ಯಾಮಿಲಿಯವ್ರು ಬ್ಯಾಚುಲರ್ಸ್ ಇದ್ದರೆ ಅವ್ರು ಮಾತ್ರ ಬರ್ಬೋದು, ಸಣ್ಣ ಹುಡುಗರನ್ನ ಮೇಲೆ ಕರ್ಕೊಂಡು ಹೋಗೋಕ್ಕೆ ಆಗಲ್ಲ. ಸೊ ಹಂಗಾಗಿ ನಿಮ್ಮ ಜೀವನದಲ್ಲಿ ಅಡ್ವೆಂಚರಸ್ ಏನಾದರೂ ಬೇಕಂದರೆ ಸೊ ಇಂಥ ಸಾವನದುರ್ಗ ಅನ್ನೋ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಬನ್ನಿ, ಇನ್ನೂ ಎಕ್ಸ್ಪ್ಲೋರ್ ಮಾಡಿ. ಸೊ ಇದನ್ನು ಏಷ್ಯಾದ ಏಕಶಿಲಾ ಬೆಟ್ಟ ಅಂತ ಕರೀತಾರೆ. ಸೊ ಇನ್ನೂ ಹಿಸ್ಟ್ರಿ ಹೇಳಬೇಕಂದ್ರೆ ತುಂಬ ಇದೆ. ಸೊ ನಾವು ಎಷ್ಟೇ ಹೇಳಿದ್ರು ಅದನ್ನು ನಾವು ಕಡಿಮೆ ಅನಿಸುತ್ತೆ. ಹಾಗಾಗಿ ನೀವೇ ಸ್ವಂತ ಬಂದು ಆ ಪಾಯಿಂಟ್ ನೋಡೋ ಮಜಾನೇ, ಆ ಒಂದು ಪ್ಲೇಸ್ ನೋಡೋ ಮಜಾನೇ ಬೇರೆ ಇರುತ್ತೆ. ಸೊ ಹಂಗಾಗಿ ದಯವಿಟ್ಟು ಇಂತಿಂಥ ಸ್ಥಳಗಳಿಗೆ ಬನ್ನಿ, ವಿಸಿಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇದಕ್ಕಿಂತ ಒಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಹಂಗಾಗಿ ನನಗೊಂದಲ್ಲ ಒಂದು ಯಾವುದೋ ಬುಕ್ಕಲ್ಲಿ ಓದಿದ್ದು. ಸೊ ಯಾರು ಹೇಳಿದಾರಲ್ಲ ಏನಂತ, ಸುತ್ತಾಡೋದ್ರಿಂದ ಏನೇನಾಗುತ್ತೆ, ಏನೇನು ಸಿಗುತ್ತೆ ಅಂದರೆ ದುಡ್ಡು ಖರ್ಚಾಗುತ್ತೆ ಇಲ್ಲಂತಲ್ಲ, ಅದು ಸೆಕೆಂಡ್ರಿ. ಬಟ್ ದುಡ್ಡು ಖರ್ಚಾಗಿಂತ ಹೆಚ್ಚಾಗಿ ನಿಮ್ಗೆ ಒಳ್ಳೊಳ್ಳೆ ನಾಲೆಜ್ ಸಿಗುತ್ತೆ. ಒಳ್ಳೊಳ್ಳೆ ಒಂದು ನಿಮ್ಮ ನಾಲೆಜ್ಗೆ ಏನಾಗುತ್ತೆ ಏನಂದರೆ, ಬೇರೆ ಸಂಸ್ಕೃತಿ ನೋಡ್ಬೋದು, ಬೇರೆ ಬೇರೆ ಜನಾಂಗದ ಜೊತೆ ಬೆರಿಬೋದು, ಬೇರೆ ಬೇರೆ ಒಂದು ನಮ್ಮ ಮನಸ್ಸಿನ ಒಂದು ಅದು ಮನೋಸ್ಥೈರ್ಯ ಏನಿರುತ್ತಲ್ಲ ವಿಸ್ತಾರಗೊಳ್ತಾ ಇರ್ತದೆ. ಹೊರಗಡೆ ಪ್ರಪಂಚ ನೋಡೋದ್ರಿಂದ ನಮ್ಮ ಮನೋಸ್ಥೈರ್ಯ ವಿಸ್ತಾರಗೊಳ್ಳುತ್ತೆ. ಸೊ ಹಂಗಾಗಿ ಇನ್ನು ಪ್ರಪಂಚ ದೊಡ್ಡದಿದೆ, ನಾವು ಒಂದಕ್ಕೆ ಮಾತ್ರ ಸ್ಟಿಕ್ ಆನ್ ಆಗಬಾರ್ದು. ಪ್ರಪಂಚ ದೊಡ್ಡದಾಗಿದೆ, ಪ್ರತಿಯೊಂದನ್ನು ನೋಡಿ ಸೊ ನಾಲೆಜ್ ಗೇನ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ ಹೂವು ಹೇಳಿದು? ಕಮಲದ ಹೂವು ಕೊಡ್ತೀನಿ. ಲವ್ ಯು. ಐ ಲವ್ ಯು ಟು. ಬಟ್ ಇದೇನು ಗೊತ್ತಾ, ಶ್ರವಣದುರ್ಗದಲ್ಲೇ ಗುಡ್ಡದ ಮೇಲೆ ಸಿಕ್ಕಿರೋಂಥ ಒಂದು ಹೂವು. ಸೊ ಇದು ಯಾರಿಗೆ ಸರಸ್ವತಿಗೆ ಪ್ರಿಯವಾದ ಹೂವು. ಸೊ ಆಮೇಲೆ ಯಾರೋ ವಿಷ್ಣುನ ಕೃಷ್ಣ ಈ ಹೂವಿನ ಮೇಲೆ ತಾನೇ ಇದು ಮಾಡೋದು, ಕೂತಿರ್ತಾರಲ್ಲ. ವಿಷ್ಣುನು ಒಂದೇ, ಕೃಷ್ಣನು ಒಂದೇ, ಇಬ್ಬರು ಒಂದೇ. ಕೃಷ್ಣನ ಅವತಾರವೇ ವಿಷ್ಣುವಿನ ಅವತಾರವೇ ಕೃಷ್ಣ. ಸೊ ತಗೋ, ಇಟ್ಕೋ. ಐ ಲವ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್. ಯಾರಿಗೂ ಕಾಣದಂತೆ ಚೇತನವಾಗಿದಂತೆ ಬಂದೆ ನಾನು, ನೀ ಬಂದ ಮೇಲೆ ಬಾಕಿ ಏನಿದೆ.